2003ರಲ್ಲಿ ಟೆಕ್ಕಿ ಗಿರೀಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶುಭಾ ಸೇರಿ ಒಟ್ಟು 4ವರಿಗೆ ಹೈಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ನೀಡಿ ಆದೇಶವನ್ನು ಕೊಟ್ಟಿರುತ್ತೆ. ಆ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಎತ್ತಿ ಹಿಡಿದಿರುವಂತದ್ದು. ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡಲಿಕ್ಕೆ ಅವರ ಮನೆಯವರಿದ್ದಾರೆ, ಅವರ ಸಹೋದರಿಯವರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಈ ಒಂದು ಪ್ರಕರಣ ಆಗಿದ್ದು ಹೇಗೆ, ಹಾಗೆ ಬೆಳಕಿಗೆ ಬಂದಿದ್ದು ಹೇಗೆ, ಅವರ ಇಷ್ಟು ವರ್ಷಗಳ ಕಾನೂನು ಹೋರಾಟ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನ ಅವರಿಂದನೇ ಕೇಳ್ತಾ ಹೋಗ್ತೀನಿ. ಮೇಡಮ್, 2003ರಲ್ಲಿ ನಿಮ್ಮ ಸಹೋದರ ಗಿರೀಶ್ ಅವರ ಕೊಲೆಯಾಗುತ್ತೆ. ಆನಂತರದಲ್ಲಿ ನೀವು ಕೂಡ ಸಾಕಷ್ಟು ವರ್ಷಗಳ ಕಾಲ ಕಾನೂನು ಹೋರಾಟವನ್ನು ಮಾಡ್ತಾ ಹೋಗ್ತೀರಾ. ಈ ಒಂದು ಪ್ರಕರಣದಲ್ಲಿ ನೀವು ಎಷ್ಟು ವರ್ಷಗಳ ಕಾಲ ಕಾನೂನು ಹೋರಾಟವನ್ನು ಮಾಡಿದ್ರಿ, ಹಾಗೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಆ ಸಮಯದಲ್ಲಿ? ಇದು 2003ಯಲ್ಲಿ ಡಿಸೆಂಬರ್ 4 ನನ್ನ ತಮ್ಮ ಮರ್ಡರ್ ಆಗಿದ್ದು. ಇದು ನನ್ನ ತಮ್ಮ ಗಿರೀಶ್ ಇಂಟೆಲಲ್ಲಿ ಕೆಲಸ ಮಾಡ್ತಾ ಇದ್ದ. ಸೊ ನಾವು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರೋದು. ಸೊ ನಮ್ಮ ರೋಡಲ್ಲೇ ಇದ್ದಿದ್ದು ಶಂಕರ್ ನಾರಾಯಣ್ ಅಂತ ಮಗಳು ಶುಭಾ. ಸೊ ಅವರು ಪ್ರಪೋಸಲ್ ತೊಗೊಂಡು ಬಂದರು, ನಮ್ಮ ಮಗಳನ್ನ ನಿಮ್ಮ ಮಗಂಗೆ ತೊಗೊಂಡು ಬರೋಣ, ಮದುವೆ ಮಾಡಿಸೋಣ ಅಂತ. ನಮಗೆ ಗೊತ್ತಿತ್ತು ಅವರು 20 ವರ್ಷದಿಂದ ಸೇಮ್ ರೋಡಲ್ಲಿ ಇದ್ದರು ಅವರು. ಸೊ ಅದರಿಂದ ಗೊತ್ತಿದ್ದ ಫ್ಯಾಮಿಲಿಯವರು. ಸೊ ನಾವು ಓಕೆ ಅಂತ ಹೇಳಿದ್ವಿ. ಸೊ November 30 ಗಿರೀಶ್ ಆ್ಯಂಡ್ ಶುಭಾದು ಎಂಗೇಜ್ಮೆಂಟ್ ಆಯಿತು. ಆಮೇಲೆ December 3, 2003 ಶುಭಾ ಗಿರೀಶು ಡಿನ್ನರ್ಗೆ ಅಂತ ರಿಂಗ್ ರೋಡಲ್ಲಿ HAL ಏರ್ಪೋರ್ಟ್ ಹತ್ರ ಇರೋ TGIF ಫ್ರೈಡೆಗೆ ಹೋಗಿದ್ರು ಡಿನ್ನರ್ಗೆ. ಸೊ ಡಿನ್ನರಿಂದ ವಾಪಸ್ ಬರ್ತಾ ರಾತ್ರಿ ಸುಮಾರು 9:30, 9:45ಗೆ ಏರ್ಪೋರ್ಟ್ ರಿಂಗ್ ವ್ಯೂ ಪಾಯಿಂಟ್ ಅಂತ ಇತ್ತು. ಅವಾಗ ತುಂಬ ಅಲ್ಲಿ ಫ್ಲೈಟ್ಸ್ ಲ್ಯಾಂಡಿಂಗು, ಅದ್ರ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಟೇಕ್ ಆಫು ಲ್ಯಾಂಡಿಂಗ್ದೆಲ್ಲ. ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಇಬ್ಬರು ಫ್ಲೈಟ್ಸ್ ಲ್ಯಾಂಡಿಂಗ್ ನೋಡ್ತಾ ಇದ್ರು. ಸೊ ಅಲ್ಲಿ ನೋಡ್ತಾ ಇದ್ದಾಗ ಯಾರೋ ಹಿಂದ್ಗಡೆಯಿಂದ ಬಂದಿಬ್ರು ಗಿರೀಶ್ ಮೇಲೆ ಇದು ವೆಹಿಕಲ್ ರಾಡಿಂದ, ಸೈಲೆನ್ಸರ್ ರಾಡ್, ವೆಹಿಕಲ್ ರಾಡಿಂದ ಹೊಡೆದ್ಬಿಟ್ಟು ಸೊ ಆವಾಗ ಗಿರೀಶ್ ಅಲ್ಲಿ ಕೊಲ್ಯಾಪ್ಸ್ ಆಗಿಬಿಡ್ತಾನೆ. ಸೊ ಅದಾದಾಗ ಅಲ್ಲಿ ತಕ್ಷಣ ಅಲ್ಲೇನು ಹೋಗ್ತಾ ಇದ್ದಿದ್ದು ಯಾರೋ ಎಕ್ಸ್ ಸರ್ವಿಸ್ ಮೆನ್ನು, ಅವರು ಕಿರ್ಚಿದ್ರಂತೆ, ಯಾರೋ ಹೊಡಿತಿರೋದು ಏನಾಗ್ತಿದೆ ಅಲ್ಲಿ ಅಂತ ಕಿರ್ಚಿದ್ದಕ್ಕೆ ಓಡೋಗ್ಬಿಟ್ಟಿದ್ದಾರೆ ಅವರಿಬ್ರು. ಸೊ ಅವರು ಬಂದು ಹೆಲ್ಪ್ ಮಾಡಿ ಎಲ್ಲ ಮಾಡಿದ್ಮೇಲೆ ಕರ್ಕೊಂಡು ಹೋಗಿ ಅವನನ್ನು ಅಲ್ಲೇ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಸೊ ಅಡ್ಮಿಟ್ ಮಾಡಿದ್ಮೇಲೆ ಶುಭಾ ಅವ್ರ ತಂದೆಗೆ ಫೋನ್ ಮಾಡಿ ಹೇಳಿದ್ಲಂತೆ. ಸೊ ಅವ್ರ ತಂದೆನೂ ಅಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಸೊ ಅದಾದಮೇಲೆ ಅರೌಂಡ್ 10:30 ಹಾಗೆ ನಮ್ಮ ತಂದೆ ಫೋನ್ ಮಾಡಿದರು. ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್, ಒಂದು ಸ್ವಲ್ಪ ಚಿಕ್ಕ ಆಕ್ಸಿಡೆಂಟ್ ಆಗೋಯ್ತು, ಸೊ ಅದಕ್ಕೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಅಂತ. ಸೊ ನಮ್ಮ ತಂದೆ, ನಮ್ಮ ಬ್ರದರು ಎಲ್ಲ ಅಲ್ಲಿಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದರು. ಅಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ಎಲ್ಲ ಮೀಟ್ ಮಾಡಿ ಏನಾಯಿತು ಅಂತೆಲ್ಲ ಕೇಳಿದ್ರೆ, ಅದೇ ತಲೆಗೆ ಏಟಾಗಿದೆ, ಪೆಟ್ಟು ಚೆನ್ನಾಗಿ ಏಟು ಬಿದ್ದಿದೆ, ಸೊ ಅದರಿಂದ ಅವರು ಕೋಮಾಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಸೊ ಹಿಮರೇಜ್ ಆಗೋಗಿತ್ತು, ಇಂಟರ್ನಲ್ ಫುಲ್ ಹಿಮರೇಜ್ ಆಗಿ ಬ್ರೈನ್ ಸ್ಮ್ಯಾಶ್ ಮಾಡಿಬಿಟ್ಟಿದ್ರು. ಸೊ ಆ್ಯಂಡ್ 7-8 ಏಟುಗಳಾಗೋಗಿತ್ತು, ತಲೆ ಹತ್ರ, ಬೆನ್ನ ಹತ್ರ, ಕೈ ಮುರಿದೋಗಿತ್ತು, ಎಲ್ಲ ತುಂಬ ಆಗೋಗಿತ್ತು ಏಟು. ಸೊ ಅದಾಯಿತು. ಪ್ಲಸ್ ಅವಾಗ ಶುಭಾನ್ ಏನಾಯಿತು ಅಂತ ಕೇಳಿದ್ರೆ, ನಾವು ಏರ್ಪೋರ್ಟ್ ಹತ್ರ ರಿಂಗ್ ವ್ಯೂ ಪಾಯಿಂಟ್ ಹತ್ರ ನೋಡ್ತಾ ಇದ್ವಿ. ಅವಾಗ ಯಾರೋ ಬಂದು ಇಬ್ಬರು ನಮ್ಮನ್ನು ಅಟ್ಯಾಕ್ ಮಾಡಿಬಿಟ್ರು. ಸೊ ನಾವು ಇವ್ರು ಕೊಲ್ಯಾಪ್ಸ್ ಆಗಿಬಿಟ್ರು, ನಂಗೆ ಅಷ್ಟೇ ಗೊತ್ತು ಅಂತ ಹೇಳಿದ್ಲವಳು. ಸೊ ನಾವು ಅದನ್ನು ಎಲ್ಲರೂ ಬಿಲೀವೇ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ December 4, 2003 ನನ್ನ ತಮ್ಮ 8 ಗಂಟೆಗೆ ಹಿ ಪಾಸ್ಡ್ ಅವೇ. He did not even come out of coma. He was just 27 years old ಅವಾಗ. ಸೊ ಅದಾದಮೇಲೆ ಪೊಲೀಸ್ಗೆ ನಮ್ಮ ಅಣ್ಣ ಹೋಗಿ ಪೊಲೀಸ್ FIR ಕೊಟ್ಟರು, ಈ ಥರ ಅನ್ನೋನ್ ಅಸೈಲೆಂಟ್ಸ್ ಅಟ್ಯಾಕ್ ಮಾಡಿದ್ರು ಅಂತ. ಸೊ ಅಲ್ಲಿ ಹೋಗಿ ಅದಾದಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಶುರುವಾಯಿತು. ಸೊ ಅದಾಗಿ ಕೆಲವೇ ದಿನಗಳಲ್ಲಿ ತಿರ್ಗಾ ಒಂದೊಂದೇ ಪೊಲೀಸ್ ಕಾಲ್ ಡೇಟಾ ರೆಕಾರ್ಡ್ಸು ಎಲ್ಲ ನೋಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಅದರೊಳಗೆ ಕಾಲ್ ಡೇಟಾ ರೆಕಾರ್ಡ್ಸಲ್ಲಿ ಸುಮಾರು ಅವ್ರಿಗೆ ಕನ್ಸಿಸ್ಟೆನ್ಸೀಸ್ ಕಾಣಿಸಿದೆ. ಶುಭಾ ಹ್ಯಾಸ್ ಬೀನ್ ಕಂಟಿನ್ಯೂಸ್ಲಿ ಯಾರ್ದೋ ಜೊತೆ ಟಚ್ಚಲ್ಲಿದ್ದಾರೆ, ತುಂಬ SMS ಕಳಿಸ್ತಾ ಇದ್ದಾರೆ, ಕಂಟಿನ್ಯೂಸ್ ಫೋನ್ಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಗಿರೀಶ್ ಜೊತೆ ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ರಲ್ಲ, ಬನಶಂಕರಿ ಸೆಕೆಂಡ್ ಸ್ಟೇಜಿಂದ ಹೋಟೆಲ್ಗೆ ಹೋಗ್ತಾ ಇರೋ ಟೈಮಲ್ಲೂ ಗಿರೀಶ್ ಜೊತೆ ಹಿಂದ್ಗಡೆ 2 ವೀಲರಲ್ಲಿ ಕೂತ್ಕೊಂಡಿದ್ದಾಗ್ಲೂ ತುಂಬ ಹಂಡ್ರೆಡ್ಸ್ ಆಫ್ SMS ಪಾಸ್ ಆಗಿದೆ ಇನ್ನೊಬ್ಬರ ಜೊತೆ. ಸೊ ಪೊಲೀಸ್ಗೆ ಡೌಟ್ ಬರೋಕ್ಕೆ ಶುರುವಾಗಿದೆ. ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ಕಂಟಿನ್ಯೂ ಮಾಡಿದ್ರು ಪೊಲೀಸು. ಸೊ ಅಷ್ಟೊತ್ತಿಗೆ ಏನಾಯಿತು, ಅಪರೆಂಟ್ಲಿ ಶುಭಾ ಬ್ಯೂಟಿಷಿಯನ್ನು ಹೇಮಾ ಅನ್ನೋರು, ಅವರು ಮೆಟೀರಿಯಲ್ ವಿಟ್ನೆಸ್ ಈ ಕೇಸಲ್ಲಿ. ಸೊ ಅವರು ಹೇಳಿದ್ರಂತೆ ದಟ್ 3 ದಿವಸದ ಹಿಂದೆ ಮೆಹಂದಿ ಹಾಕಬೇಕಾದ್ರೆ ಎಂಗೇಜ್ಮೆಂಟ್ಗೆ ಶುಭಾ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಟು, ನನಗೆ ಮದುವೆ ಇಷ್ಟ ಇಲ್ಲ, ಏನಾರು ಮಾಡಿ ಮದುವೆ ತಪ್ಪಿಸಿ, ನನ್ನ ಫ್ರೆಂಡ್ ಅರುಣ್ ವರ್ಮಾ, ನಾನು ಅವ್ರ ಜೊತೆ ಇಷ್ಟಪಡ್ತೀನಿ, ನಾನು ಅವ್ರ ಫ್ರೆಂಡ್ಸು ನಂಗೆ ಹೆಲ್ಪ್ ಮಾಡ್ತಾರೆ, ನಾನು ಇಲ್ಲರ ಓಡೋಗ್ಬಿಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಅವ್ರಿಗೆ. ಸೊ ಅವರು ಶುಭಾ ತಂದೆ ತಾಯಿಗೆ ಹೇಳಿದ್ರಂತೆ, ಈ ಥರ ಹೇಳ್ತಾ ಇದ್ದಾಳೆ ನೋಡಿ ನಿಮ್ಮ ಮಗಳು ಅಂತ. ಅವರು, ಅಯ್ಯೋ ನಿಮಗೆ ಬಂದಿರೋದು ನೀವು ಅದೆಲ್ಲ ಮೆಹಂದಿ ಎಲ್ಲ ಹಾಕೋಕ್ಕೆ, ನಿಮ್ಮ ಪಾಡಿಗೆ ನೀವು ಅದು ಹಾಕಿ, ಅವಳು ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದಾಳೆ, ನೀವು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ.
ಅದಾದಮೇಲೆ ಎಂಗೇಜ್ಮೆಂಟ್ ದಿವಸ ಅವರು ಬಂದಿದ್ರಂತೆ ಇವ್ರಿಗೆ ಮೇಕಪ್ಪು ಡ್ರೆಸ್ ಎಲ್ಲ ಮಾಡೋಕ್ಕೆ. ಅವಾಗಲೂ ಫುಲ್ ಹತ್ಕೊಂಡು ಹೇಳ್ದಂತೆ ಏನಾರು ಮಾಡಿ ಮದುವೆ ಇದು ಮಾಡಿ, ಗಿರೀಶ್ ಸತ್ತೋದ್ರೆ ಸಾಕು, ಅವಾಗ ನನ್ನ ಮದುವೆ ಸ್ಟಾಪ್ ಆಗತ್ತೆ ಅಂತೆಲ್ಲ ಹೇಳಿದ್ದಾರೆ ಅವ್ರಿಗೆ. ಸೊ ಅವರು ಅದನ್ನು ತಿರ್ಗಾ ಶುಭ ಅವರ ಆಂಟಿಗೆ ಹೇಳಿದ್ರಂತೆ, ಈ ಥರ ಮಾತಾಡ್ತಾ ಇದ್ದಾಳೆ ನಿಮ್ಮ ಹುಡುಗಿ ಅಂತ. ಇಲ್ಲ, ನಿಮ್ಗೆ ನಿಮಗೆ ಅದಕ್ಕೆ ಎಲ್ಲ ಸಂಬಂಧ ಇಲ್ಲ, ನೀವು ಅದಕ್ಕೆಲ್ಲ ತಲೆ ಹಾಕಬೇಡಿ ಬಿಡಿ ಅಂತ ಹೇಳಿ ಅವ್ರನ್ನ ಸುಮ್ಮನೆ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅವರು ಬಂದು ವಿಟ್ನೆಸ್ ಹೇಳಿ ಅವರೊಬ್ಬರು ವಿಟ್ನೆಸ್ ಸಿಕ್ಕಿದ್ರು ಪೊಲೀಸ್ಗೆ. ಅದೇ ಥರ ಶುಭ ಫ್ರೆಂಡ್ಸು ಇನ್ನು 3 ಜನ ಹತ್ರ ನನಗೆ ಮದುವೆ ಇಷ್ಟ ಇಲ್ಲ, ಇದು ನಂಗೆ ಇಷ್ಟ, ನಾನು ಐ ಲವ್ ಸಂಬಡಿ ಎಲ್ಸ್ ಆ ಥರ ಎಲ್ಲ ಹೇಳ್ಕೊಂಡಿದ್ದಾರೆ ಅವರು. ಸೊ ಒಂದೊಂದೇ ಅವ್ರ ಕ್ಲಾಸ್ಮೇಟ್ ಪ್ರಮೋದ್ ದೀಕ್ಷಿತ್ ಅಂತ ಅವ್ರ ಹತ್ರನೂ ಹೇಳಿದ್ದಾಳೆ. ಸೊ ಸುಮಾರು ಈ ಥರ ಇದಾಗಿರೋದು ಪೊಲೀಸ್ಗೆ ವಿಟ್ನೆಸ್ಗಳು ತುಂಬ ಜನ ಸಿಕ್ಕಿದ್ದಾರೆ. ಸೊ ಅದಾದಮೇಲೆ ಒಂದೊಂದೇ ಕಾಲ್ ಡೇಟಾ ರೆಕಾರ್ಡ್ಸು ಎಲ್ಲ ಚೆಕ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ದೆನ್ ಜನವರಿ 2004 4 ಜನನೂ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ಮೇಲೆ 4 ಜನನೂ ಎಲ್ಲ ಒಪ್ಕೊಂಡಿದ್ದಾರೆ ಅಬೌಟ್ ದ ಕ್ರೈಮು, ಏನು ನಡೆದಿದೆ, ಏನು ಮಾಡಿದ್ದು ಅಂತ. ಅದಾದಮೇಲೆ ಪೊಲೀಸ್ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಅವಾಗ ಇದ್ದಿದ್ದು ಇನ್ಸ್ಪೆಕ್ಟರ್ಸು ಮಿಸ್ಟರ್ ನಾಣಯ್ಯ, ಅದಾದಮೇಲೆ ದಾವೂದ್ ಖಾನ್ ಅಂತ. ಅವರು ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾನೆ. ಇದು ಒನ್ ಆಫ್ ದ ಫಸ್ಟ್ ಕೈಂಡ್ಸ್ ವೇರ್ ಇದು ಕಾಲ್ ಡೇಟಾ ರೆಕಾರ್ಡ್ಸಿಂದ ಡಿಜಿಟಲ್ ಇದರಿಂದ ಮಾಡಿದ್ದು. ಆ್ಯಂಡ್ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಪೊಲೀಸ್ ಟೀಮು. ಅವಾಗ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಅದು ಟ್ರಯಲ್ ಕೋರ್ಟ್ಗೆ ಹೋಯಿತು. ಸಬ್ಮಿಟ್ ಆದಮೇಲೆ ಟ್ರಯಲ್ ಕೋರ್ಟ್ ಶುರುವಾಯಿತು. ಸೊ 2010 ಜುಲೈಯಲ್ಲಿ ಟ್ರಯಲ್ ಕೋರ್ಟಲ್ಲಿ ಆಲ್ 4 ವರ್ ಫೌಂಡ್ ಗಿಲ್ಟಿ ಆ್ಯಂಡ್ ಲೈಫ್ ಇಂಪ್ರಿಸನ್ಮೆಂಟ್ ಸೆಂಟೆನ್ಸ್ ಕೊಟ್ಟರು ಅದನ್ನು. ಸೊ ಅದಾದಮೇಲೆ ಅವ್ರು ಇಮಿಡಿಯೇಟಾಗಿ ತಕ್ಷಣ ಹೈಕೋರ್ಟಲ್ಲಿ ಅಪೀಲ್ ಮಾಡಿದ್ರು. 4 ಜನನೂ ಅಪೀಲ್ ಮಾಡಿದ್ದಾರೆ. ಸೊ ಅದಾದಮೇಲೆ ಹೈಕೋರ್ಟಲ್ಲಿ ನವೆಂಬರ್ 2010 ಹೈಕೋರ್ಟಲ್ಲೂ ಅಪೆಲ್ಡ್ ಮಾಡಿದ್ರು. ಈ ಥರ ಸೆಷನ್ಸ್ ಕೋರ್ಟಲ್ಲಿ ಏನು ಕೊಟ್ಟಿದ್ದಾರೋ ವಿ ಹೋಲ್ಡ್ ಟು ದಟ್ ಆ್ಯಂಡ್ ಎಲ್ಲ ಸೆಕ್ಷನ್ಸೂ ಕರೆಕ್ಟ್ ಆಗಿದೆ ಇದ್ರ ಪ್ರಕಾರ. ಆ್ಯಂಡ್ ಅವರು ಹೇಳಿದ್ರು ದೇ ಹ್ಯಾವ್ ಕಮಿಟೆಡ್ ದ ಕ್ರೈಮ್ ಆ್ಯಂಡ್ ಅವರು ಸೇಮ್ ವಾಪಸ್ ಲೈಫ್ ಇಂಪ್ರಿಸನ್ಮೆಂಟ್ ಅವರೂ ಅಪ್ಹೋಲ್ಡ್ ಮಾಡಿದ್ರು. ಸೊ ಅದಾದಮೇಲೆ ಇವರು ತಕ್ಷಣ ಜೈಲಿಗೆ ಕರ್ಕೊಂಡು ಹೋಗ್ಬಿಟ್ರು ಅವ್ರಿಗೆ. ಅದಾದಮೇಲೆ ಐ ಥಿಂಕ್ ಬೇಲ್ ಅಪ್ಲೈ ಮಾಡ್ಕೊಂಡ್ರು ಅವರು. 4 ಜನನೂ ಬೇಲ್ ಅಪ್ಲೈ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಸುಪ್ರೀಂ ಕೋರ್ಟ್ಗೆ ಅವ್ರು ಅಪೀಲ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಬೇಲ್ ತೊಗೊಂಡ್ರು. 2014 ಬೇಲ್ ತೊಗೊಂಡ್ರು ಅವರು. ಬೇಲ್ ತೊಗೊಂಡು ಶುಭ ಹೊರಗೆ ಬಂದರು. ಅದಾದಮೇಲೆ ಮಿಕ್ಕಿದವರು ಒಬ್ಬೊಬ್ರು ಬೇಲ್ ತೊಗೊಂಡು ಹೊರಗೆ ಬಂದರು. ಸೊ 2014 ಈಗ 2024 ಅಕ್ಟೋಬರಲ್ಲಿ ಇದು ಕೇಸ್ ಲಿಸ್ಟ್ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಬಂತು. ಸೊ ಸುಪ್ರೀಂ ಕೋರ್ಟಲ್ಲಿ ಈಗ ಅಕ್ಟೋಬರಿಂದ ನಡೀತಿತ್ತು. ನಮಗೆ ಸೀನಿಯರ್ ಅಡ್ವೊಕೇಟ್ ಟಾಮಿ ಸೆಬಾಸ್ಟಿಯನ್ ಆ್ಯಂಡ್ ಅವ್ರ ಟೀಮು ನಮ್ಮ ಸೈಡ್ ಇದಕ್ಕೆ ವಾದ ಮಾಡ್ತಾಯಿದ್ರು. ಸೊ ಇದು ಅವ್ರ ಟೀಮು ಮೆಲನಿ ಅಂತ, ಶಾಂತಲಾ, ಆಮೇಲೆ ಸಾಗರು ಎಲ್ಲ ಅವರೆಲ್ಲ ಒಬ್ಬೊಬ್ಬರು ತುಂಬ ಕಷ್ಟಪಟ್ಟು ಒಬ್ಬೊಬ್ರು ಎಲ್ಲ ಸಪೋರ್ಟ್ ಮಾಡಿ. ಸರ್ ಅಷ್ಟೇ ಪ್ರತಿ ಸತಿ ನಮ್ಮದು ಹಿಯರಿಂಗ್ ಇರಬೇಕಾದ್ರೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಅಟೆಂಡ್ ಮಾಡ್ತಾಯಿದ್ರು ನಮ್ಮದು ಆರ್ಗ್ಯುಮೆಂಟ್ಸ್ ಇರಬೇಕಾದ್ರೆ. ಪ್ಲಸ್ ಬೇರೆ ಇದ್ರ ಟೈಮಲ್ಲೆಲ್ಲ ಕಂಪ್ಲೀಟ್ಲಿ ಇಲ್ಲಿಂದ ಆನ್ಲೈನಲ್ಲಿ ಎಲ್ಲ ಮಾಡಿ ಎಲ್ಲ ಅಟೆಂಡ್ ಮಾಡ್ತಾಯಿದ್ರು. ಸೊ ಈಗ 6-7 ಮಂತ್ಸಿಂದ ಕಂಟಿನ್ಯೂಸ್ ನಡೀತಿತ್ತು. ಮಾರ್ಚಲ್ಲಿ ಮುಗೀತು ಸುಪ್ರೀಂ ಕೋರ್ಟಲ್ಲಿ ಇವಾಗ ಕೇಸು 2025 ಮಾರ್ಚಲ್ಲಿ. ಇವಾಗ ಮೊನ್ನೆ 14th ಜುಲೈ ಆಸ್ ಯು ನೋ ಸುಪ್ರೀಂ ಕೋರ್ಟಲ್ಲೂ ದೇ ಹ್ಯಾವ್ ಸೆಡ್ ದಟ್ ವಾಟ್ ಎವರ್ ಹ್ಯಾಸ್ ಬೀನ್ ಗಿವನ್ ಇನ್ ದ ಹೈಕೋರ್ಟ್ ಆರ್ಡರು ಲೈಫ್ ಇಂಪ್ರಿಸನ್ಮೆಂಟ್ ಅದನ್ನು ಅವರು ಅಪ್ಹೋಲ್ಡ್ ಮಾಡಿದ್ದಾರೆ. ಆ್ಯಂಡ್ ದೇ ಸೆಡ್ ದೇ ಆಲ್ 4 ಹ್ಯಾವ್ ಬೀನ್ ಫೌಂಡ್ ಗಿಲ್ಟಿ ಆಫ್ ದಿಸ್ ಕ್ರೈಮ್ ಆ್ಯಂಡ್ ಹೈನಸ್ ಕ್ರೈಮ್ ಅಂತ ಹೇಳಿದ್ದಾರೆ. ಸೊ 27 ವರ್ಷದ ನಮ್ಮ ತಮ್ಮ ಏನು ಮಿಸ್ಟೇಕ್ ಇಲ್ಲದೆ ಅವನು ಬಲಿಯಾಗ್ಬಿಟ್ಟ. ಸೊ ನಮಗೆ ಒಂದು ಸಂತೋಷ ಅಂದರೆ ಇವಾಗ ನಮಗೆ ಈ ಕಂಟ್ರೀಲಿ ನಮಗೆ ಜುಡಿಷರಿ ಮೇಲೆ ಇಷ್ಟು ಕಾನ್ಫಿಡೆನ್ಸ್ ಇತ್ತು. 22 ವರ್ಷದಿಂದ ನಾವು ಒದ್ದಾಡ್ತಾ ಇದ್ದೀವಿ ಕೇಸ್ಗೆ. ನಮಗೆ ಜಸ್ಟಿಸ್ ಸಿಕ್ತು. ಇಫ್ ಯು ಸಿ ಕೆಳಗಡೆ ಟ್ರಯಲ್ ಕೋರ್ಟಲ್ಲಿ ಸಿಕ್ತು, ಹೈಕೋರ್ಟಲ್ಲಿ ಸಿಕ್ತು, ಸುಪ್ರೀಂ ಕೋರ್ಟಲ್ಲೂ ಮಾಡಿದ್ದಾರೆ. ಸೊ ನಮಗೆ ತುಂಬ ಸಂತೋಷ ಆಗಿದೆ ದಟ್ ಕಾಮನ್ ಪೀಪಲ್ ಲೈಕ್ ಅಸ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರೋರು, ಕಾಮನ್ ಪೀಪಲ್ಸ್ ಲೈಕ್ ಅಸ್ ಆಲ್ಸೋ ವಿ ಹವ್ ಗಾಟ್ ಜಸ್ಟಿಸ್. ಇಷ್ಟು ವರ್ಷ ಕಷ್ಟಪಟ್ಟಿದ್ವಿ ಬಟ್ ನಮ್ಗೆ ಜಸ್ಟಿಸ್ ಸಿಕ್ತು ಫೈನಲಿ. ಜಸ್ಟಿಸ್ ಹ್ಯಾಸ್ ನೆವರ್ ಬೀನ್ ಡಿಲೇಡ್. ಜಸ್ಟಿಸ್ ಡಿಲೇ ಆಗಿದ್ರು 22 ವರ್ಷ ಕಾಯಬೇಕಾಯಿತು ಬಟ್ ನಮ್ಗೆ ಅದು ಮೋಸ ಆಗಲಿಲ್ಲ. ನಮಗೆ ತುಂಬ ವಿ ಆರ್ ವೆರಿ ಹ್ಯಾಪಿ ವಿತ್ ಅ ಜುಡಿಷಿಯರಿ ಸಿಸ್ಟಮ್ ಬಿಕಾಸ್ ಆಫ್ ದಿಸ್. ಆ್ಯಂಡ್ ನಾವು ಹೇಳೋದು ದಟ್ ದಿಸ್ ಇಸ್ ಸೆಂಡಿಂಗ್ ಎ ವೆರಿ ಗುಡ್ ಮೆಸೇಜ್ ಟು ದ ಅದರ್ ಕಾಮನ್ ಪೀಪಲ್ ಲೈಕ್ ಅಸ್. ಏಕೆಂದರೆ ನಡೀತಾನೆ ಇರುತ್ತೆ ಬಟ್ ಏಕೆ ನಾವು ಫೈಟ್ ಮಾಡಿದ್ದೀವಿ ಅಂದರೆ ಬೇರೆಯವರು ನಮಗೆ ನಾವು ಫೈಟ್ ಮಾಡ್ಬೋದು ಅಂತ ಒಂದು ಸೆಂಡಿಂಗ್ ಎ ಮೆಸೇಜು. ಪ್ಲಸ್ ಆಲ್ಸೋ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಅವಾಗಲೇ ಇಟ್ ವಿಲ್ ಸೆಂಡ್ ಎ ಗುಡ್ ಮೆಸೇಜ್ ಟು ದ ಸೊಸೈಟಿ ಸೇಯಿಂಗ್ ತಪ್ಪು ಮಾಡಬಾರ್ದು, ಮಾಡಿದ್ರೆ ನೀವು ತಪ್ಪಿಸ್ಕೊಳ್ಳೋಂಗಿಲ್ಲ ಜುಡಿಷಿಯಲ್ ಸಿಸ್ಟಮಿಂದ, ಅಲ್ಲಿದ್ದರೂ ಹಿಡ್ಕೋತಾರೆ ಅಂತ ಒಂದು ಇದು. ಸೊ ನಮಗೆ ತುಂಬ ಸಂತೋಷ ಆಗಿದೆ ಈ ಥರ ಬಂದಿರೋದು ಜಡ್ಜ್ಮೆಂಟು. ಅದೇ ಇವಾಗೊಂದು ಆಪ್ಷನ್ ಇದೆ, ಅದು ಅವ್ರಿಗೆ ಅದು ಅಪೀಲ್ ಮಾಡ್ಬೋದು ಗವರ್ನರ್ ಹತ್ರ ಅಂತ ಒಂದು ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದೇ ನಮ್ಮ ಸೀನಿಯರ್ ಅಡ್ವೊಕೇಟ್ ಹತ್ರನೂ ಅದನ್ನು ಡಿಸ್ಕಸ್ ಮಾಡ್ತೀವಿ, ಟಾಮಿ ಸೆಬಾಸ್ಟಿಯನ್ ಹತ್ರನೂ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ ಪರ್ಸ್ನಲಿ
that even definitely Honorable Governor also will uphold what trial court, High Court and Supreme Court has given, saying that they are guilty, they have been found guilty, they should undergo life imprisonment ಅಂತ ಹೇಳಿರೋದನ್ನ ಖಂಡಿತ ಅಪ್ಹೋಲ್ಡ್ ಮಾಡ್ತಾರೆ ಅವರು ಅಂತ ನಮಗೂ ಅದ್ರಿಗೆ ನಂಬಿಕೆ ಇದೆ. ಸೊ ನಾವು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದ ಗವರ್ಮೆಂಟ್. ಫಸ್ಟು ನಮಗೆ ಟ್ರಯಲ್ ಕೋರ್ಟಲ್ಲಿ, ಹೈಕೋರ್ಟಲ್ಲೆಲ್ಲ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನಮಗೆ ಅಪಾಯಿಂಟ್ ಮಾಡಿಕೊಟ್ಟಿದ್ರು. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದ ಗವರ್ಮೆಂಟ್ ಆಫ್ ಕರ್ನಾಟಕ ದಟ್ ಹೆಲ್ಪ್ ಮಾಡಿದರು ಅವಾಗ. ಆ್ಯಂಡ್ ದೇ ಎನ್ಶೋರ್ಡ್ ದಟ್ ಜಸ್ಟಿಸ್ ಇಸ್ ಪ್ರಿವೇಲ್ಡ್ ಆ್ಯಂಡ್ ಅಫ್ಕೋರ್ಸ್ ಜುಡಿಷಿಯಲ್ ಸಿಸ್ಟಮ್ ಇಸ್ ಕಮ್ ಥ್ರೂ ಆ್ಯಂಡ್ ನಮಗೆ ಜಸ್ಟಿಸ್ ಸಿಕ್ಕಿದೆ. ನಮಗೆ ತುಂಬ ಸಂತೋಷ ಆಗಿದೆ. ಅದರಿಂದ ಕಳ್ಕೊಂಡ್ಬಿಟ್ಟಿದ್ವಿ, ಅವ್ನು ವಾಪಸ್ ಬರಲ್ಲ, ಬಟ್ ಅಟ್ಲೀಸ್ಟ್ ಒಂದು ನಮಗೆ ಮನಸ್ಸಿಗೆ ಒಂದು ನೆಮ್ಮದಿ. ಕಷ್ಟಪಟ್ಟಿದ್ದಕ್ಕೆ 22 ವರ್ಷ. ಇದಿಷ್ಟು ಅವರ ಸಹೋದರಿಯ ಮಾತು. ಅಂದರೆ ನಮಗೆ ನ್ಯಾಯ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಖುಷಿ ಇದೆ. ಹಾಗೆ ಈ ರೀತಿಯ ಘಟನೆಗಳಾದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನ್ಯಾಯಾಲಯ ಶಿಕ್ಷೆಯನ್ನು ಕೊಡುತ್ತೆ ಅನ್ನುವಂಥದ್ದೇನಿದೆ ಅದು ಬೇರೆಯವರಿಗೆ ಪಾಠ ಆಗಬೇಕು. ಅದೇ ರೀತಿಯಲ್ಲಿ ಈ ರೀತಿಯ ಘಟನೆಗಳು ಇನ್ನು ಮುಂದೆ ಮರುಕಳಿಸಬಾರದು ಅನ್ನುವಂಥದ್ದೇನಿದೆ ಅದು ಅವರ ಅಭಿಪ್ರಾಯ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.